ನಮಸ್ಕಾರ. ಇವತ್ತು ಅಥಣಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಜೂನ್ 29ರಿಂದ ಏನು SIR ಪ್ರಕ್ರಿಯೆ ಪ್ರಾರಂಭವಾಯಿತು. ನಮ್ಮ 260 ಮತಗಟ್ಟೆ ಅಧಿಕಾರಿಗಳು, 25 ಮೇಲ್ವಿಚಾರಕರು ಮತ್ತು ನಮ್ಮ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿಯವರು ಮತ್ತು ಬಹಳಷ್ಟು ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಸಹಕಾರದೊಂದಿಗೆ ನಾವು ಇವತ್ತು ಯಶಸ್ವಿಯಾಗಿ 100% ನಾವು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಫಾರ್ಮ್ಗಳ ವಿತರಣೆ ಮಾಡೋದಾಗ್ಲಿ, ಫಾರ್ಮ್ಗಳನ್ನ ಡಿಜಿಟಲೀಕರಣ ಮಾಡೋದಾಗ್ಲಿ ಕಾರ್ಯವನ್ನ ಮುಕ್ತಾಯ ಮಾಡಿದೀವಿ. ಈಗ ಇಲ್ಲಿವರೆಗೂ ನಮ್ದು 2,43,842 2,43,000 ಎಲೆಕ್ಟರ್ಸ್ ಇದರಲ್ಲಿ 2,22,000 ಅವ್ರದ್ದು ನಾವು ಡಿಜಿಟಲೈಸೇಷನ್ ಮಾಡಿದೀವಿ. ಇನ್ನು ಉಳಿದಿರೋದು 21,307 ಡೆತ್ ಟು ಪರ್ಮನೆಂಟ್ ಶಿಫ್ಟಿಂಗು ಆಲ್ರೆಡಿ ಎನ್ರೋಲ್ಡ್ ಅಬ್ಸೆಂಟ್ ಎಂಬ ಕೆಟಗರಿಯಲ್ಲಿ 21,307 ಜನ ಮಾತ್ರ ನಾವು ಮಾರ್ಕ್ ಮಾಡಿದೀವಿ. ಇಷ್ಟು ಅಂದಾಜು 8.5% ಇಷ್ಟು ಜನ ನಮ್ಮ ಮೂಲ ಮತದಾರ ಪಟ್ಟಿಯಿಂದ ಕಡಿಮೆ ಆಗ್ತಾರೆ. ಯಾವ ಉದ್ದೇಶಕ್ಕಾಗಿ ಇದು ಪರ್ಮನೆಂಟ್ ಶಿಫ್ಟಿಂಗು ಮತ್ತು ಡೆತ್ ಸಂಖ್ಯೆ ಇದೆ ಅಂದಾಗ, ಪರ್ಮನೆಂಟ್ ಶಿಫ್ಟಿಂಗ್ ಅಲ್ಲಿ ನಾವು ಎನಲೈಸ್ ಮಾಡಿದಾಗ ಬಹಳಷ್ಟು ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ತವ್ರ ಮನೆಯಲ್ಲೂ ಹೆಸರು ಉಳಿಸ್ಕೊಂಡಿದ್ರು, ಗಂಡನ ಮನೆಯಲ್ಲೂ ಹೆಸರು ಉಳಿದಿತ್ತು. ಈಗ SIR ಪ್ರಕ್ರಿಯೆಯಲ್ಲಿ ಅವರು ಗಂಡನ ಮನೆಯಲ್ಲೇ ತಮ್ಮ ಹೆಸರನ್ನು ಮುಂದುವರ್ಸಕ್ಕೆ ಇಚ್ಛೆ ಪಟ್ಟಿರೋದ್ರಿಂದ ಇಲ್ಲಿ ಹೆಸರು ಕಡಿಮೆ ಆಗಿದೆ. ಹೀಗಾಗಿ ಪರ್ಮನೆಂಟ್ ಶಿಫ್ಟಿಂಗ್ ಅಲ್ಲಿ ನಮ್ದು ಅರೌಂಡ್ 10,000 ಕಡಿಮೆ ಆಗಿದೆ. ಮೃತ ಆಗಿ ಕೂಡ ಹೆಸರು ಕಡಿಮೆ ಆಗದೆ ಇರುವಂತದ್ದು ಒಂದು 5,566 ಪ್ರಕರಣಗಳು ಮತ್ತು ಅದರ್ಸ್ 341 ಪ್ರಕರಣಗಳು. ಈ ತರ ಒಟ್ಟು 21,307 ಮತದಾರರು ಕಡಿಮೆ ಆಗ್ತಾ ಇದ್ದಾರೆ. ಈಗ ನಾವು ಇದಲ್ಲದೆ ನಮ್ಮಲ್ಲಿ ಅರೌಂಡ್ 4,400 ಮಂದಿಗೆ ನೋ ಮ್ಯಾಪಿಂಗ್ ಅಂತ, ಅಂದ್ರೆ ಅವ್ರಿಗೆ ಯಾವುದೇ 2002 ಮತದಾರ ಪಟ್ಟಿಯಲ್ಲಿ ಡೀಟೇಲ್ಸ್ ಸಿಗದೆ ಇರೋದ್ರಿಂದ ಅವರಿಗೆ ಮ್ಯಾಪಿಂಗ್ ಆಗಿಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಆ ನೋಟಿಸ್ ಇಶ್ಯೂ ಆದಾಗ ಯಾರಿಗೆ ನೋಟಿಸ್ ಇಶ್ಯೂ ಆಗ್ತದೆ ಅವರು ದಾಖಲೆಗಳನ್ನು ಕೊಡೋ ಸಲುವಾಗಿ ಚುನಾವಣಾ ಆಯೋಗ 11 ದಾಖಲೆಗಳನ್ನು ನಿಗದಿಪಡಿಸಿದೆ. 11 ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ಕೊಡೋ ಸಲುವಾಗಿ ಅವರಿಗೆ ವಿನಂತಿ ಮಾಡ್ಕೋತೀವಿ. ನಾವು ಅಡಿಷನಲ್ AEROಗಳನ್ನ 10 ಜನರನ್ನ ನೇಮಕ ಮಾಡಿ ಆಯಾ ಊರಿನ ಗ್ರಾಮ ಪಂಚಾಯತಿಯಲ್ಲೇ ಹಿಯರಿಂಗ್ ಆಗೋ ತರ ಅಲ್ಲಿ ಸಂಬಂಧಪಟ್ಟ ಜನರು ಅಲ್ಲೇ ಹಾಜರಾಗಿ ತಮ್ಮ ದಾಖಲೆಗಳನ್ನು ತೋರಿಸೋ ತರ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ವಿಚಾರದಲ್ಲಿದ್ದೀವಿ. ಸೊ ಅದು ಆಯ್ತು ಅಂತಂದ್ರೆ ಬಹಳಷ್ಟು ಈಗಾಗಲೇ ನಮ್ಮ ರಾಜಕೀಯ ಪಕ್ಷಗಳು ಕೂಡ ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾವೆ. ಬೂತ್ ಲೆವೆಲ್ ಏಜೆಂಟ್ಗಳು ಪ್ರತಿ ಮತಗಟ್ಟೆಯಲ್ಲೂ ಕೂಡ SIR ಪ್ರಕ್ರಿಯೆಯನ್ನ ಮೇಲ್ವಿಚಾರಣೆ ಮಾಡಿದ್ದಾರೆ ಮತ್ತು ಸಹಯೋಗ ಕೊಟ್ಟಿದ್ದಾರೆ. ಈಗ ಏನು ನಾವು ಎಷ್ಟು ಮತದಾರರು ಡಿಲೀಟ್ ಆಗಿದ್ದಾರೆ, ಯಾವ ಉದ್ದೇಶಕ್ಕೆ ಡಿಲೀಟ್ ಆಗಿದ್ದಾರೆ ಅನ್ನೋದು ಪ್ರತಿ ಮತಗಟ್ಟೆವಾರು ನಾವು ರಾಜಕೀಯ ಪಕ್ಷಗಳಿಗೆ ಕಾಲಕ್ಕೂ ಮಾಹಿತಿ ಕೊಟ್ಟಿದ್ದೀವಿ. ಈಗ ಪೂರ್ಣ ಆಗಿರೋದ್ರಿಂದ ಈ ಹಂತದಲ್ಲೂ ಅವರಿಗೆ ಕೊಟ್ಟು ಅವರಿಂದ ಪ್ರತಿ ಮತಗಟ್ಟೆಯಲ್ಲಿರುವಂತ ಅವರ ಬೂತ್ ಲೆವೆಲ್ ಏಜೆಂಟ್ಗಳಿಂದ ಕನ್ಫರ್ಮೇಶನ್ ಮಾಡಿಕೊಂಡು ಏನಾದ್ರೂ ವ್ಯತ್ಯಾಸ ಇದ್ರೆ, ಯಾವ್ದಾದ್ರು ಅಪ್ಪಿ ತಪ್ಪಿ BLO ಕಡೆ ವ್ಯತ್ಯಾಸ ಆಗಿದ್ರೆ ಅಂತದನ್ನ ನಮ್ಗೆ ಗಮನಕ್ಕೆ ತಗೊಂಡ್ರೆ, ಇನ್ನು ನಮ್ಗೆ ನಾಳೆಯಿಂದ 2 ತಿಂಗಳವರೆಗೂ ನೋಟಿಸ್ ಪೀರಿಯಡ್, ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ಪ್ರಾರಂಭ ಆಗೋದ್ರಿಂದ ಈ ಅವಧಿಯಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ದೋಷಗಳನ್ನ ಸರಿಪಡಿಸಕ್ಕೆ ಅವಕಾಶ ಇರ್ತದೆ. ಹೆಸರು ಬಿಟ್ಟು ಹೋಗಿದ್ರೆ ಸೇರ್ಪಡೆ ಮಾಡಕ್ಕೆ ಅವಕಾಶ ಇರ್ತದೆ. ಆ ಅವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು. ಹಿಯರಿಂಗ್ ನೋಟಿಸ್ ಬಂದಾಗ ಯಾವುದೇ ರೀತಿ ವಿಚಾರ ಮಾಡದೆ ತಮ್ಮ ಕೇಳಿರುವಂತ ಒಂದು ದಾಖಲೆಯನ್ನ ಹಾಜರುಪಡಿಸಿದಲ್ಲಿ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಉಳಿಯುವಂತ ಖಾತ್ರಿಯನ್ನ ನಾವು ನೀಡ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ, ಎಲ್ರೂ ಇಲ್ಲಿವರೆಗೂ ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಎಲ್ರಿಗೂ ವಂದನೆಗಳನ್ನು ಹೇಳ್ತಾ, ಈ ಮುಂದಿನ ನೋಟಿಸ್ ಪೀರಿಯಡ್ ಪ್ರಕ್ರಿಯೆಯಲ್ಲೂ ಕೂಡ ತಾವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು, ಚುನಾವಣಾ ಆಯೋಗದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಕೋರ್ಕೊಳ್ತೇವೆ. ಪ್ರಮಾಣ ಪತ್ರ, ಆದಾಯ, ಕೆಲವೊಂದು ಪ್ರಮಾಣ ಪತ್ರಗಳನ್ನು ನಾವು ನೀಡ್ತಾ ಇರೋದು ಸರ್ಕಾರದ ಆದೇಶದ ಮೇರೆಗೆ. ನಮ್ಮಲ್ಲಿ ಬಹಳಷ್ಟು ಈಗಾಗಲೇ 2-3 ವರ್ಷದ ಮಧ್ಯದಲ್ಲಿ ಏನು ತೆಗೆದುಕೊಂಡಿದ್ರು ಆ ಜಾತಿ ಪ್ರಮಾಣ ಪತ್ರಗಳು ಮುದ್ರಣವಾಗಿ ಬಂದಿದ್ದಾವೆ. ಇದಕ್ಕಿಂತ ಮುಂಚೆ ಯಾರು ವಿದ್ಯಾರ್ಥಿಗಳಾಗ್ಲಿ, ಒಬ್ರು ಅವ್ರ ಪಾಲಕರಾಗ್ಲಿ ಒಂದು ಉದ್ದೇಶಕ್ಕೆ ತಗೊಂಡಿದ್ರಂದ್ರೆ ಆ ಉದ್ದೇಶಕ್ಕೆ ಆ ಜಾತಿ ಪ್ರಮಾಣ ಪತ್ರಗಳನ್ನ ಕೊಟ್ಟ ಮೇಲೆ ಅವ್ರ ಹತ್ರ ದಾಖಲೆ ಉಳಿಯೋದಿಲ್ಲ. ಚುನಾವಣಾ ಆಯೋಗ 11 ದಾಖಲೆಗಳನ್ನ ನಿಗದಿಪಡಿಸೋದ್ರಲ್ಲಿ ಇದು ಒಂದು ಇದೆ, ಜಾತಿ ಪ್ರಮಾಣ ಪತ್ರ ಅಂತ ಕೂಡ. ಅವರಿಗೆ ಅನುಕೂಲ ಆಗ್ಲಿ, ನೋಟಿಸ್ ಬಂದ್ರೆ ದಾಖಲೆ ಕೊಡೋಕೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ, ಸದುದ್ದೇಶದಿಂದ ಸರ್ಕಾರ ಈ ಕಾರ್ಯವನ್ನ ಮಾಡ್ತಾ ಇದೆ.